ಕೊಲ್ಲಿ ರಾಷ್ಟ್ರದ ಯುದ್ಧ ಪರಿಣಾಮ ಅನಿಲ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ರೆ ಜನ ನಾ ಮುಂದು ತಾ ಮುಂದು ಅಂತ ಸಿಲಿಂಡರ್ ಖರೀದಿಗೆ ಮುಗಿಬೀಳ್ತಿದ್ದಾರೆ. ಆದರೆ ಕಾಫಿನಾಡಿನ ಮೂಡಿಗೆರೆ ತಾಲೂಕಿನಲ್ಲಿ ಹಲವರು ಆರಾಮಾಗಿದ್ದಾರೆ. ಇಲ್ಲಿನ ಜನ ಗೋಬರ್ ಗ್ಯಾಸ್ ಬಳಸಿಕೊಂಡು ಈಗಲೂ ಕೂಡ ಒಲೆ ಉರಿಸುತ್ತಿದ್ದಾರೆ. ಅದರಲ್ಲೂ ಅಬ್ದಾರೆ ಗ್ರಾಮದ ರೈತ ನಾಗೇಶ್ ಮಾತ್ರ ಯಾವುದೇ ಚಿಂತೆ ಇಲ್ಲದೆ ಇದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಭರತ್ ಬೆಟ್ಟದ ಮನೆ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಪರಿಣಾಮವಾಗಿ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಏನು ದಿನಬಳಕೆಗೆ ಬಳಸುವಂತಹ ಗೃಹ ಬಳಕೆಯ ಸಿಲಿಂಡರ್ ಕೂಡ ಬುಕ್ಕಿಂಗ್ ಆಗ್ತಿಲ್ಲ ಅಂತಕ್ಕಂಥ ಒಂದು ದೂರುಗಳು ಕೇಳಿಬರ್ತವೆ. ಆದರೆ ಚಿಕ್ಕಮಗಳೂರಿನಲ್ಲಿ ಇರ್ತಕ್ಕಂತಹ ರೈತರವರಿಗೆ ಇದು ಯಾವುದರ ಸಮಸ್ಯೆ ಬಂದಿಲ್ಲ. ಯಾಕೆ ಅಂತೀರಾ? ಬನ್ನಿ ತೋರಿಸ್ತಾ ಹೋಗ್ತಾನೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಬ್ದಾರೆ ಗ್ರಾಮದಲ್ಲಿ ಇರ್ತಕ್ಕಂತಹ ನಾಗೇಶ್ ಎಂಬ ರೈತನ ಒಂದು ಸ್ಟೋರಿ ಇದು. ಏನು ಅವರ ಮನೆಯಲ್ಲಿ ಸಾಕ್ತಕ್ಕಂತಹ ಹಸುಗಳಿಂದ ಬರ್ತಕ್ಕಂತಹ ಸಗಣಿಯಿಂದ ಗೋಬರ್ ಗ್ಯಾಸನ್ನು ತಯಾರು ಮಾಡಿಕೊಂಡು ತಮ್ಮ ಮನೆಯ ಬಳಕೆಗೆ ಬಳಸ್ಕೊಳ್ತಾ ಇದ್ದಾರೆ. ಆದರೆ ಅದರ ಜೊತೆಯಾಗಿ ಇವರು ಸಿಲಿಂಡರ್ನ ಪಡೆದುಕೊಳ್ತಿದ್ದಾರೆ. ಆದರೆ ಇವರ ಒಂದು ಸಿಲಿಂಡರ್ ಬಳಕೆ ಭಾಳಷ್ಟು ಕಡಿಮೆಯಾಗಿದ್ದು ಯಥೇಚ್ಛವಾಗಿ ಮನೆಗೆ ಬೇಕಾದಂತಹ ಅಡುಗೆ ತಯಾರಿ ಮಾಡಿಕೊಳ್ಳಲು ಬೇಕಾದಂತಹ ಯಥೇಚ್ಛ ಗ್ಯಾಸವನ್ನು ಗೋಬರ್ ಗ್ಯಾಸ್ನ ಮೂಲದಿಂದಲೇ ಪಡೆದುಕೊಳ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಾಗೇಶ್ ಅವ್ರನ್ನೇ ಸ್ವತಃ ಮಾತಾಡ್ತಾ ಹೋಗ್ತೇನೆ. ನಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನೀವು ಎಷ್ಟು ವರ್ಷದಿಂದ ಈ ಒಂದು ಗೋಬರ್ ಗ್ಯಾಸನ್ನು ಬಳಸ್ತಾ ಇದ್ದೀರಾ ಮತ್ತು ಇದರ ಅನುಕೂಲಗಳೇನು? ನಾವು 2002ರಲ್ಲಿ ಇದು ಗೋಬರ್ ಗ್ಯಾಸ್ ಪಾಸ್ ಮಾಡಿದ್ವಿ. ಅದಕ್ಕೆ ಮುಂಚೆ 85ರಲ್ಲೇ ಮಾಡಿದ್ದು. ನಮ್ಮ ಬೇರೆ ಮನೆ, ನಮ್ಮ ಹಳೆ ಮನೆ ಇದ್ದಾಗ ಅದ್ರಲ್ಲಿ ಮಾಡಿದ್ವಿ. ಈಗ ನಾವು ಇಲ್ಲಿ ಬಂದಮೇಲೆ ಇದಕ್ಕೆ 2002ರಿಂದ ಮಾಡ್ತಾಯಿದ್ವಿ. ಅದರಿಂದ ನಮಗೆ ಭಾರಿ ಉಪಯೋಗ ಆಗಿದೆ. ಅಂದರೆ ಅವತ್ತು ಅಷ್ಟಂತೂ ಸಿಲಿಂಡರ್ ಗ್ಯಾಸ್ ಇರಲೇ ಇಲ್ಲ. ಅವಾಗ ನಾವು ಪೂರ್ತಿ ಗೋಬರ್ ಗ್ಯಾಸೇ ಉಪಯೋಗಿಸ್ತಿದ್ವಿ. ಈಗ ಇರಲಿ, ಅಕಸ್ಮಾತ್ ಅರ್ಜೆಂಟಿಗೆ ಏನೋ ಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಸಿಲಿಂಡರ್ ಬುಕ್ ಮಾಡ್ಕೊಂಡು ತರ್ತಾಯಿದ್ವಿ. ಬಿಟ್ಟರೆ 3-4 ತಿಂಗಳಿಗೆ ಒಂದು ಸಿಲಿಂಡರ್ ತಗೊಳ್ತೀವಿ. ಅಷ್ಟು ನಾವೇನು ಅದನ್ನೇ ಅವಲಂಬಿತವಾಗಿಲ್ಲ. ಈಗ ಸಾಕಷ್ಟು ಜನರಿಂದ ಕೇಳಿಬರ್ತಿರ್ತಕ್ಕಂಥ ಮಾತು, ಸಿಲಿಂಡರ್ ಬುಕ್ ಆಗ್ತಿಲ್ಲ, OTP ಬರ್ತಿಲ್ಲ, ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಸಮಸ್ಯೆ ಆಗ್ತಿದೆ, ನಾವು ಸೌದೆ ಬಳಸ್ತಿದ್ದೀವಿ ಅಂತಿದೆ. ಆದರೆ ನೀವೀಗ ಗೋಬರ್ ಗ್ಯಾಸ್ ಬಳಸ್ತಿದ್ರಿ, ಇದರಿಂದಾಗಿ ಏನು ಪ್ರಯೋಜನ ಆಗ್ತಿದೆ? ಪ್ರಯೋಜನ ಅಂದರೆ ಸುಲಭ ಆಗಿದೆ, ನಮಗೆ ಎಲ್ಲದಕ್ಕೂ ಸುಲಭ ಆಗಿದೆ. ಮತ್ತು ದುಡ್ಡಿನ ಖರ್ಚಿಲ್ಲ, ಏನಿಲ್ಲ. ಒಳ್ಳೆ ಗೊಬ್ಬರನೂ ಬರುತ್ತೆ. ಅದರಿಂದ ನಮಗೆ ಭಾರಿ ಅನುಕೂಲ ಆಗಿದೆ. ಇದರಿಂದ ನಮಗೆ ಈಗ 2002ರಿಂದ ಅಂದರೆ ಇಲ್ಲಿ ತನಕ 22-24 ವರ್ಷದಿಂದ ಯಾವುದೇ ಸಮಸ್ಯೆ ಆಗಿಲ್ಲ. ಫೈಬರ್ ಡ್ರಮ್ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಇದನ್ನು ಏನು ತೊಂದರೆ ಇಲ್ಲ. ಅವಾಗಂತೂ ಸರ್ಕಾರದಿಂದ ಸಬ್ಸಿಡಿ ಸಮೇತ ಕೊಡ್ತಾಯಿದ್ರು. ಗೋಬರ್ ಗ್ಯಾಸ್ಗಳಲ್ಲಿ 12,000 ರೂಪಾಯಿ ಖರ್ಚಾದ್ರೆ 6,000 ರೂಪಾಯಿ ಸಬ್ಸಿಡಿನೇ ಕೊಡ್ತಾಯಿದ್ರು. ಹಾಗಾಗಿ ಭಾರಿ ಅನುಕೂಲ ಆಗಿದೆ. ನಮ್ಮ ದುಡ್ಡು ಬಂದು ಇವತ್ತು ನಾವು ಫ್ರೀಯಲ್ಲಿ ಗೋಬರ್ ಗ್ಯಾಸ್ ಉಪಯೋಗಿಸ್ತಾ ಇದ್ದೀವಿ. ನೀವು ಬಾಕಿ ಹೋದವ್ರಿಗೆ ಏನೇನು ಇದನ್ನು ಮಾಡ್ಕೊಂಡ್ರೆ ನೀವು ಅನಿಲ ಇದಕ್ಕೆ ಸಿಲಿಂಡರ್ ಗ್ಯಾಸಿಗೆ ಇದಾಗೋದೇ ಬೇಕಾಗಿಲ್ಲ. ನೀವು ಬೇಕಾದಷ್ಟು ನಿಮ್ಮನ್ನು ಉಪಯೋಗಿಸ್ಕೊಂಡು ಒಳ್ಳೆ ಗೊಬ್ಬರನೂ ಮಾಡ್ಕೊಬೋದು, ಎಲ್ಲನೂ ಮಾಡೋದು. ಮುಖ್ಯ ಏನಪ್ಪ ಅಂದ್ರೆ ಹಸು ಸಾಕೋ ಮನಸ್ಸಿರ್ಬೋದು. ಹಸು ಸಾಕಿದರೆ ಎಲ್ಲದೂ ಅನುಕೂಲ ಆಗುತ್ತೆ. ಗೋಬರ್ ಗ್ಯಾಸ್ ಆಗುತ್ತೆ. ನಿಮ್ಗೆ ಒಳ್ಳೆ ಇದಕ್ಕೂ ತೊಂದರೆನೇ ಇಲ್ಲ ಅಂತ ಆಗುತ್ತೆ. ಸಿಲಿಂಡರ್ ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಅಕಸ್ಮಾತ್ ಆ ಸಿಲಿಂಡರ್ ಸಿಗಲಿಲ್ಲ ಅಂದರೆ ಇನ್ನೊಂದು ಹಸು ತಗೊಂಡು ನಾವು ಜಾಸ್ತಿ ಗೊಬ್ಬರ ಮಾಡ್ಕೊಂಡು ಗ್ಯಾಸ್ ಜಾಸ್ತಿ ಮಾಡ್ತೀವಿ ಹೊರತು ನಾವೇನು ಆ ಸಿಲಿಂಡರ್ಗೆ ನಾವು ಅವಲಂಬಿತ ಆಗೇ ಇಲ್ಲ. ನಮ್ಗೆ ಇಲ್ದಲ್ಲದು ನಮಗೇನು ತೊಂದರೆ ಇಲ್ಲ. ಇವಿಷ್ಟು ರೈತ ನಾಗೇಶ್ ಅವರ ಮಾತು. ಏನು ಸಿಲಿಂಡರ್ ನಮಗೆ ದೊರಕದಿದ್ರೂ ಪರವಾಗಿಲ್ಲ, ನಾವು ಗೋಬರ್ ಗ್ಯಾಸನ್ನೇ ಬಳಕೆ ಮಾಡಿಕೊಂಡು ನಾವು ಆರಾಮಾಗಿ ಮನೆಗೆ ಏನು ತಯಾರು ಮಾಡ್ಕೋಬೇಕು ಅದೆಲ್ಲವನ್ನು ಕೂಡ ತಯಾರು ಮಾಡ್ಕೊಳ್ತೇವೆ ಅಂತಕ್ಕಂಥ ಅನುಭವದ ಮಾತನ್ನು ಹೇಳಿರ್ತಕ್ಕಂಥದ್ದು. ಭರತ್, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.